ನಮಸ್ಕಾರ ಸ್ನೇಹಿತರೆ, ಇವತ್ತು ಬೇಯಿಸದೇನೆ ನೈಸರ್ಗಿಕ ವಿಧಾನದಿಂದ ಮ್ಯಾಂಗೋ ಜಾಮ್ ಅಥವಾ ಗೋಳಂಬ ಹೇಗೆ ತಯಾರಿಸೋದಂತ ನೋಡೋಣ. ಹುಳಿ ಹೆಚ್ಚಿರುವಂಥ ಮಾವಿನಕಾಯಿಯನ್ನೇ ತಗೋಬೇಕು. ಮಾವಿನಕಾಯಿಯ ಹಸಿರು ಹೊಟ್ಟನ್ನು ತೆಗಿಬೇಕು. ಮನೆಯಲ್ಲಿ ಎಲ್ಲರೂ ಇಷ್ಟಪಡುವಂಥ ಈ ಜಾಮಿಗೆ ಯಾವುದೇ ಪ್ರಿಸರ್ವೇಟಿವ್ನ ಅವಶ್ಯಕತೆ ಇಲ್ಲ. ಸಿಪ್ಪೆ ತೆಗೆದಿರುವಂಥ ಮಾವಿನಕಾಯಿಗಳನ್ನು ಒಂದೊಂದಾಗಿಯೇ ತುರಿದಿಟ್ಟುಕೊಳ್ಳಬೇಕು. ಈ ಜಾಮಿನ ವಿಶೇಷತೆ ಏನೆಂದರೆ ಇದನ್ನು ಗ್ಯಾಸ್ ಇಲ್ಲದೆ ಸೂರ್ಯನ ಪ್ರಕಾಶದಿಂದ ತಯಾರಿಸಬಹುದಾಗಿದೆ. ತುರಿದಿಟ್ಟಿರುವಂಥ ಮಾವಿನಕಾಯಿಯ ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನು ಕೂಡ ತೆಗೆದುಕೊಳ್ಳಬೇಕು. ಸಕ್ಕರೆಯನ್ನು ಚೆನ್ನಾಗಿ ಸೇರಿಸಿಕೊಳ್ಳಿರಿ. ಸಕ್ಕರೆ ಸೇರಿಸಿ ಸೆಟ್ಟಾದ ನಂತರ ಕಾಟನ್ ಬಟ್ಟೆಯನ್ನು ಉಪಯೋಗಿಸಿಕೊಂಡು ಪ್ಲೇಟನ್ನು ಕವರ್ ಮಾಡಬೇಕು. ಪ್ಲೇಟನ್ನು ನೇರವಾಗಿ ಬಿಸಿಲು ಬೀಳುವಂಥ ಜಾಗದಲ್ಲಿ 4 ರಿಂದ 5 ಗಂಟೆಗಳ ಕಾಲ ಇಡಬೇಕು. ಇದು ಮೊದಲನೇ ದಿನ ಬಿಸಿಲಲ್ಲಿ ಇಟ್ಟಾಗ ಹೇಗೆ ಪಾಕ ಥರ ಬಿಟ್ಟಿದೆ ನೋಡ್ಬೋದು. ಈ ರೀತಿ 4 ದಿನಗಳ ಕಾಲ ಬಿಸಿಲಲ್ಲಿ ಇಡಬೇಕು. 4ನೆಯ ದಿನ ಪಾಕದ ಹದ ಬಂದಿರುವುದು. ಫ್ಲೇವರ್ಗಾಗಿ ನಾವು ಮಸಾಲೆ ಪದಾರ್ಥಗಳನ್ನು ಕುಟ್ಟಿ ಪುಡಿ ಮಾಡಿ ಇದರಲ್ಲಿ ಸೇರಿಸ್ಕೋಬೇಕು. ಮಸಾಲೆಗಳನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಬಿಸಿಲಿನಲ್ಲಿ ಇಟ್ಟಿದ್ದಕ್ಕೆ ಎಷ್ಟು ಕಲರು ಮತ್ತು ಗಟ್ಟಿಯಾಗಿ ಬಂದಿದೆ ನೋಡಬಹುದು. ಗ್ಲಾಸಿನ ಜಾರಲ್ಲಿ ಜಾಮು ಹಾಕಿಟ್ಟರೆ ದೀರ್ಘಕಾಲದವರೆಗೆ ಕೆಡದಂತೆ ಇರುತ್ತದೆ. ಟೇಸ್ಟಿಯಾಗಿರುವಂಥ ಜಾಮನ್ನು ಚಪಾತಿ ಮತ್ತು ಬ್ರೆಡ್ಗಳ ಮೇಲೆ ಹಚ್ಚಿ ತಿನ್ನಬಹುದು. ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.